ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಾಯರ ಮಠದ ಮುಂದೆಯಿಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಂತ್ರಾಲಯಕ್ಕೆ ಹೇಗೆ ರೀಚ್ ಆದ್ವಿ ಮತ್ತು ಎಲ್ಲಿ ಸ್ಟೇ ಮಾಡಿದ್ದೀವಿ ಅನ್ನೋದನ್ನು ಹಿಂದಿನ ವ್ಲಾಗ್ನಲ್ಲಿ ತಿಳಿಸಿದ್ದೀನಿ. ನೋಡಿಲ್ಲ ಅಂತ ಹೋಗಿ ವಿಡಿಯೋನ ನೋಡಿ. ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲರೂ ಈಗ ಫ್ರೆಶ್ ಅಪ್ ಆಗಿ ರಾಯರ ಮಠಕ್ಕೆ ಬಂದಿದ್ದೀವಿ. ಮೊದಲಿಗೆ ಇಲ್ಲಿ ಮಂಚಾಲಮ್ಮ ದೇವಸ್ಥಾನ ಇದೆ, ಅಲ್ಲಿ ಪೂಜೆನ ಮುಗಿಸ್ಕೊಂಡು ಒಳಗಡೆ ಹೋಗ್ತೀವಿ. ಏನಂದರೆ ಇವತ್ತು ಏಕಾದಶಿ ಇರೋದ್ರಿಂದ ಪೂಜೆ ಅಲಂಕಾರ ಏನೂ ಇರಲಿಲ್ಲ, ಪ್ರಸಾದ ಕೂಡ ಇರಲಿಲ್ಲ. ನಾವು ಟಿಕೆಟ್ನ ಬುಕ್ ಮಾಡಿಸುವಾಗ ಇದೆಲ್ಲ ನಾವು ನೋಡ್ಕೊಳ್ಳಿಲ್ಲ. ಸಂಕಲ್ಪ ಕೊಡೋಣ ಅಂತ ಹೋದಾಗಲೇ ನಮಗೆ ಇವತ್ತು ಏಕಾದಶಿ ಅಂತ ಗೊತ್ತಾಗಿದ್ದು. ಇನ್ನೇನು ಮಾಡೋಕ್ಕಾಗತ್ತೆ ಅಂತಾನೆ ಅನ್ನದಾನ ಸೇವೆಗೆ ಬರೆಸ್ಬಿಟ್ಟು ರಾಯರನ್ನು ನೋಡೋದಕ್ಕೆ ಅಂತ ಹೋದ್ವಿ. ಇವತ್ತು ಅಷ್ಟು ರಶ್ ಇರಲಿಲ್ಲ, ಹಾಗಾಗಿ ಬೇಗನೆ ರಾಯರ ದರ್ಶನ ಆಯಿತು. ಕಣ್ಣು ಮತ್ತು ಮನಸ್ಸು ತುಂಬುವಷ್ಟು ರಾಯರ ದರ್ಶನನ ಮಾಡ್ಕೊಂಡ್ವಿ. ಹೆಜ್ಜೆ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ಈಗ ಹೋಟೆಲಲ್ಲಿ ತಿಂಡಿ ಮಾಡೋಣ ಅಂತ ಬಂದ್ವಿ. ನಾರ್ಮಲ್ ಆಗಿ ನಿದ್ದೆ ಇಲ್ಲ ಅಂದರೆ ಮೂಡ್ ಸ್ವಿಂಗ್ ಆಗೋದು ಅಥವಾ ತಲೆನೋವು ಏನೋ ಒಂಥರ ಆಯಾಸ ಆ ಥರ ಆಗುತ್ತೆ. ಆದರೆ ನೋಡಿ ರಾಯರ ಸನ್ನಿಧಾನದಲ್ಲಿ ಎಲ್ಲರೂ ಎಷ್ಟು ಆರಾಮಾಗಿ ಇದ್ವಿ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಸ್ಟೇ ಮಾಡಿರೋವಂಥ ಹೋಟೆಲ್ಗೆ ಬಂದ್ವಿ. ಇವಾಗ ಟೈಮ್ ಬಂದು 10 ಗಂಟೆ ಆಗಿದೆ. ನಮ್ಮ ರಿಟರ್ನ್ ಟ್ರೈನ್ ಬಂದು ರಾತ್ರಿ 11:30ಗೆ ಇರೋದು. ಅಲ್ಲಿವರೆಗೂ ನಮಗೆ ತುಂಬಾ ಟೈಮ್ ಇದೆ. ಆ ಟೈಮಲ್ಲಿ ಇಲ್ಲಿ ನೋಡುವಂಥ ದೇವಸ್ಥಾನ ಪ್ಲೇಸಸ್ ತುಂಬಾ ಇದೆ. ಅದನ್ನು ಹೋಗಿ ನೋಡ್ಕೊಂಡು ಬರೋಣ ಅಂತ ಎಲ್ಲರೂ ಮತ್ತೆ ಹೊರಟಿದ್ದೀವಿ. ಹಾಗಾದರೆ ಬನ್ನಿ, ನಿಮಗೂ ಇಲ್ಲಿ ಯಾವೆಲ್ಲ ಪ್ಲೇಸಸ್ ಇದೆ ನೋಡೋ ಅಂಥದ್ದನ್ನು ನಿಮಗೂ ಕೂಡ ತೋರಿಸ್ತೀನಿ. ನಾವು ಮಠದಿಂದ ಹೊರಗಡೆ ಬರೋವಾಗಲೇ ಆಟೋ, ವ್ಯಾನ್, ಕಾರ್ ಎಲ್ಲ ಬಾಡಿಗೆಗೆ ಸಿಗುತ್ತೆ. ಅವರನ್ನೇ ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ವಿಸಿಟ್ ಮಾಡಿಸ್ತಾರೆ. ಏನು ಅಂದರೆ ಬಾಡಿಗೆನ ತುಂಬಾ ಕೇಳ್ತಾರೆ. ನೋಡಿಕೊಂಡು ಮಾತಾಡಿಕೊಂಡು ನೀವು ಬುಕ್ ಮಾಡಿಕೊಂಡು ಹೋಗ್ಬೋದು. ನಾವು 6 ಜನ ಇದ್ವಿ ಅಲ್ವಾ, ಹಾಗಾಗಿ ಇನೋವಾ ಕಾರ್ನ ಬುಕ್ ಮಾಡ್ಕೊಂಡಿದ್ವಿ, ಎಲ್ಲರೂ ಆರಾಮಾಗಿ ಹೋಗ್ಬೋದು ಅಂತ. ನೀವೇನಾದರೂ ಮಂತ್ರಾಲಯಕ್ಕೆ ಬಂದರೆ ಈ ಪ್ಲೇಸ್ಗಳನ್ನ ಮಿಸ್ ಮಾಡದೆ ವಿಸಿಟ್ ಮಾಡಿಬಿಟ್ಟು ಹೋಗಿ. ತುಂಬಾ ಚೆನ್ನಾಗಿದೆ. ಬೆಳಗ್ಗೆ ಅಂತೂ ತುಂಬಾ ಕೂಲಾಗಿತ್ತು, ಬಟ್ ಮಧ್ಯಾಹ್ನ ಆಗ್ತಾ ತುಂಬಾ ಸೆಕೆ ಅನ್ನಿಸ್ತಾ ಇತ್ತು. ನಾವು ರಾತ್ರಿ ಬಂದಾಗ ತುಂಬಾ ಮಳೆ ಬರ್ತಾ ಇತ್ತು. ದೇವರ ದಯೆ, ಇವಾಗ ಮಳೆ ಇಲ್ಲ, ತುಂಬಾ ಬಿಡುವು ಕೊಟ್ಟಿದೆ. ಮಳೆ ಇರ್ದಿದ್ರೆ ನಾವು ಈ ಪ್ಲೇಸ್ನೆಲ್ಲ ನೋಡೋಕ್ಕಾಗ್ತಾ ಇರಲಿಲ್ಲ. ಮಳೆ ಇಲ್ಲದೆ ಇರೋ ಕಾರಣ ಆರಾಮಾಗಿ ದೇವಸ್ಥಾನ ಎಲ್ಲ ವಿಸಿಟ್ ಮಾಡಿ ಹೋಗ್ಬೋದು. ನೋಡಿ, ಎಲ್ಲರೂ ಆರಾಮಾಗಿ ಮಾತಾಡಿಕೊಂಡು ಹೊರಟಿದ್ದೀವಿ. ಒಬ್ಬರು ಇಬ್ಬರು ಹೋಗೋದಕ್ಕಿಂತ ಈ ರೀತಿ ಫ್ಯಾಮಿಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಮಾತಾಡಿಕೊಂಡು ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ನಿಮಗೂ ಮಂತ್ರಾಲಯಕ್ಕೆ ಬರಬೇಕು, ರಾಯರನ್ನು ನೋಡಬೇಕು ಅಂತ ಏನಾದರೂ ಆಸೆ ಇದ್ದರೆ ಮಿಸ್ ಮಾಡದೆ ಮುಂಚೆನೇ ಟ್ರೈನ್ನ ಬುಕ್ ಮಾಡಿಕೊಂಡು ಬನ್ನಿ. ಆಗಲೇ ಬುಕ್ ಮಾಡಿಕೊಂಡು ಬರ್ತೀನಿ ಅಂದರೆ ತುಂಬಾ ಕಷ್ಟ ಆಗುತ್ತೆ. 10 ಅವರ್ಸ್ ಜರ್ನಿ ಆಗಿರೋದ್ರಿಂದ ತುಂಬ ಹೊತ್ತು ಕೂರೋಕ್ಕಾಗಲ್ಲ. ಹಾಗಾಗಿ ಬುಕ್ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು. ಬಂದಿದ್ದೇ ಗೊತ್ತಾಗಲ್ಲ. ಬಸ್ನಲ್ಲೆಲ್ಲ ಅಷ್ಟೊತ್ತು ಕೂತ್ಕೊಂಡು ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದೇ ಟ್ರೈನಲ್ಲಿ ಆರಾಮಾಗಿ ಬರ್ಬೋದು. ಮಿಸ್ ಮಾಡದೆ ನೀವು ಕೂಡ ಮಂತ್ರಾಲಯಕ್ಕೆ ವಿಸಿಟ್ ಮಾಡಿ. ಮೊದಲಿಗೆ ನಾವು ಬಂದಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ದೇವಸ್ಥಾನ, ದೇವರು ತುಂಬಾ ಚೆನ್ನಾಗಿದೆ. ಇದೆಲ್ಲ ವಿಡಿಯೋಗಿನ್ನ ಇಲ್ಲೇ ಬಂದು ನೋಡಬೇಕು, ಆವಾಗಲೇ ತುಂಬ ಚೆನ್ನಾಗಿರೋದು. ಆಂಜನೇಯ ಸ್ವಾಮಿ ದೇವಸ್ಥಾನ ಆದಮೇಲೆ ನೆಕ್ಸ್ಟ್ ಬಂದಿದ್ದು ಬಿಚ್ಚಾಲಿಗೆ. ಈ ಬಿಚ್ಚಾಲಿ ಪಕ್ಕದಲ್ಲೇ ಈ ತುಂಗಭದ್ರಾ ರಿವರ್ ಹರಿತಿರೋದು. ಮಳೆ ತುಂಬ ಬಂದಿರೋದ್ರಿಂದ ನದಿ ನೋಡಿ ಎಷ್ಟು ಜೋರಾಗಿ ಹರಿತಿದೆ. ನೀರು ಎಷ್ಟೊಂದಿದೆ, ನೋಡೋದಕ್ಕೆ ಭಯನೂ ಆಗುತ್ತೆ, ಖುಷಿನೂ ಆಗುತ್ತೆ. ಈ ಮಳೆ ಟೈಮಲ್ಲಿ ಏನಾದರೂ ಹೋದರೆ ತುಂಬಾ ಹುಷಾರಾಗಿ ಹೋಗಿ ಬರಬೇಕು. ನೀವೇನಾದರೂ ಮಂತ್ರಾಲಯಕ್ಕೆ ಬಂದರೆ ಮಿಸ್ ಮಾಡದೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ರಾಯರು ಮಂತ್ರಾಲಯದಲ್ಲಿ ನೆಲೆಸಿದ್ದಾಗ ಅವರ ಪರಮ ಭಕ್ತರಾದ ಅಪ್ಪಣ್ಣಾಚಾರ್ಯರು ಪ್ರತಿದಿನ ಅವರನ್ನು ನೋಡಲು ಮಂತ್ರಾಲಯಕ್ಕೆ ಬರುತ್ತಿದ್ದರು. ಅವರಿಗೆ ವಯಸ್ಸಾದ ಮೇಲೆ ಮಂತ್ರಾಲಯಕ್ಕೆ ಬರಲು ಕಷ್ಟವಾದಾಗ ರಾಯರು ಅವರ ಕನಸಿನಲ್ಲಿ ಹೋಗಿ ಅಪ್ಪಣ್ಣಾಚಾರ್ಯರು ಇರುವ ಜಾಗದಲ್ಲಿಯೇ ಬೃಂದಾವನ ಕಟ್ಟಲು ಹೇಳಿ ಅಲ್ಲಿಯೇ ನನ್ನ ದರ್ಶನ ಪಡೆಯಬಹುದು ಎಂದು ಕನಸಿನಲ್ಲಿ ತಿಳಿಸಿದರು. ಹಾಗಾಗಿ ಅಪ್ಪಣ್ಣಾಚಾರ್ಯರು ಏಕಶಿಲ ಬೃಂದಾವನವನ್ನು ನಿರ್ಮಿಸಲಾಯಿತು. ಮೊದಲು ರಾಯರು ಈ ಬಿಚ್ಚಾಲಿಗೆ ಬಂದು ನಂತರ ಮಂತ್ರಾಲಯಕ್ಕೆ ಹೋಗುವುದೆಂದು ಪ್ರತೀತಿ ಇದೆ. ನನಗೆ ತಿಳಿದಷ್ಟು ನಿಮಗೆ ತಿಳಿಸಿದ್ದೀನಿ, ತಪ್ಪಾಗಿದ್ದರೆ ಕ್ಷಮಿಸಿ. ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬರೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ಮತ್ತೆ ಹೋಟೆಲ್ಗೆ ಬಂದು 5 ಗಂಟೆವರೆಗೂ ರೆಸ್ಟ್ ಮಾಡಿ ಮತ್ತೆ ಮಠಕ್ಕೆ ಹೋಗೋಣ ಅಂತ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ.
ನಾನು ರೆಡಿಯಾಗಿ ಬಂದೆ. ಈಗ ಅತ್ತೆಯವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ನಿಮಗೂ ಕೂಡ ರಾತ್ರಿ ಹೊತ್ತು ಮಂತ್ರಾಲಯ ಹೇಗಿರುತ್ತೆ ಅಂತ ತೋರಿಸ್ತೀನಿ. ರೂಮಲ್ಲಿ ನಾನು ಡ್ರಿಂಕ್ ಕುಡಿಯೋಣ ಅಂತಿದ್ದೆ, ವಾಚ್ ಕಾಣಿಸ್ತಿಲ್ಲ ಅಂತ. ಇಲ್ಲ, ಒಂದೈದು ಲಾಡು ಮೈಸೂರತ್ತೆ ಅವಲಕ್ಕಿ ಲಾಡು ಮಾಡ್ಕೊಂಡು ಬಂದಿದ್ರು. ಅದನ್ನು ತಿಂದು ಈಗ ಹೊರಟ್ವಿ. ಮಠದೊಳಗಡೆ ಹೋಗಿ ಮತ್ತೆ ರಾಯರ ದರ್ಶನ ಮಾಡಿಕೊಂಡು ಇಲ್ಲಿ ತುಂಗಭದ್ರಾ ನದಿ ಹತ್ರ ಬಂದ್ವಿ. ಲಾಸ್ಟ್ ಟೈಮು ಹಾಸನದ ಹುಡುಗ್ರದ್ದು ಇನ್ಸಿಡೆಂಟ್ ಆದಮೇಲೆ ಇಲ್ಲಿ ಯಾರನ್ನು ಬಿಡ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಹೊರಗಡೆನೇ ಸ್ನಾನ ಮಾಡ್ಕೊಳ್ತಾ ಇದ್ದಾರೆ. ನಾವು ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಇನ್ನು ದೇವಸ್ಥಾನದ ಪಕ್ಕದಲ್ಲೇ ಮ್ಯೂಸಿಯಮ್ ಇದೆ, ಅಲ್ಲಿ ಫೋನೆಲ್ಲ ಎಂಟ್ರಿ ಇಲ್ಲ. ಆ ಮ್ಯೂಸಿಯಮ್ಗೂ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇನ್ನು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಹೆಣ್ಮಕ್ಳು ಅಂದಮೇಲೆ ಬಳೆ ತೊಗೊಳ್ದೇ ಇರ್ತೀವ, ಬಳೆ ತೊಗೊಳ್ಳೋಣ ಅಂತ ಅತ್ತೆನೂ ನಾನು ನೋಡ್ತಾ ಇದ್ವಿ. ಇನ್ನು ಬೇಕಾಗಿರೋದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಇವಾಗ ನೋಡಿ, ಇದು ಮಠದ ಮುಂಭಾಗ. ಇನ್ನೂ ಸ್ವಲ್ಪ ಕೆಲಸ ನಡೀತಾನೇ ಇದೆ. ಆದರೂ ನೋಡಿ, ಲೈಟಿಂಗ್ಸ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿಂದ ಬರೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಇನ್ನು ದರ್ಶನ ಆದಮೇಲೆ ಹೊರಡಲೇಬೇಕಲ್ವ, ಇವಾಗ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಏನಂದರೆ ಪರಿಮಳ ಪ್ರಸಾದ ಅಥವಾ ಮಂತ್ರಾಕ್ಷತೆ ಏನೂ ಸಿಗಲಿಲ್ಲ, ಅದೊಂದೇ ಬೇಜಾರು. ಆದರೆ ರಾಯರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಬೆಳಗ್ಗೆ ತಿಂಡಿ ಮಾಡಿದ್ದು, ಮತ್ತು ಮಧ್ಯಾಹ್ನ ಊಟ ಮಾಡಲಿಲ್ಲ. ಈಗ ಟೈಮ್ ಬಂದು 8:30 ಆಗಿದೆ. ಊಟ ಮಾಡಿಕೊಂಡು ಆಮೇಲೆ ರೂಮಿಂದ ಚೆಕ್ಔಟ್ ಮಾಡಬೇಕು. ಊಟ ಮಾಡ್ಕೋತಾ ಇದ್ವಿ. ಇವಾಗ ಚಪಾತಿ ಊಟನ ತೊಗೊಂಡಿದ್ವಿ. ನಾವು ಮಂತ್ರಾಲಯದಲ್ಲಿ ಪ್ರಸಾದನ ಮಿಸ್ ಮಾಡ್ಕೊಂಡ್ವಿ. ಏನು ಮಾಡೋಕ್ಕಾಗತ್ತೆ, ಒಂದೊಂದು ಸಲ ಹೀಗಾಗುತ್ತೆ. ಆದ್ರೂ ರಾಯರ ದರ್ಶನ ಚೆನ್ನಾಗಾಯ್ತಲ್ವ, ಅದೇ ಖುಷಿ, ಸಮಾಧಾನ. ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಮತ್ತೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು. ಇನ್ನು ರೂಮಿಗೆ ಬಂದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿದೆ. ಇವಾಗ ಚೆಕ್ಔಟ್ ಮಾಡಿ ಹೊರಡಬೇಕು. ಕರೆಕ್ಟಾಗಿ ನಾವು ಹೊರಡೋ ಸಮಯಕ್ಕೆ ಮಳೆ ಸ್ಟಾರ್ಟ್ ಆಯಿತು. ಹಾಗೋ ಹೀಗೋ ಆಟೋ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನಿಗೆ ರೀಚ್ ಆಗಿ ಅಲ್ಲಿಂದ ಟ್ರೈನ್ ಹತ್ಕೊಂಡು ಊರಿಗೆ ಬರ್ತಾ ಇದ್ದೀವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ರಾತ್ರಿ 12 ಗಂಟೆಗೆ ಟ್ರೈನ್ ಹೊರಟಿದ್ದು. ಬೆಂಗಳೂರಿಗೆ ಬಂದಾಗ 7:30 ಏನೋ ಆಗಿತ್ತು. ಅಷ್ಟರಲ್ಲಿ ಅತ್ತೆ ಮಕ್ಕಳು ಪಲಾವ್ನ ರೆಡಿ ಮಾಡಿಕೊಂಡು ತೊಗೊಂಬಂದಿದ್ರು. ಹಿಂದಿನ ದಿನವೇ ಹೇಳಿದ್ವಿ ಟಿಫನ್ ರೆಡಿ ಮಾಡ್ಕೊಬನ್ನಿ ಅಂತ. ಅದಕ್ಕೆ ನೋಡಿ ಹುಡುಗರು ಎಷ್ಟು ಚೆನ್ನಾಗಿ ತಿಂಡಿ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಟೈಮ್ ಆಗಿಬಿಡ್ತು ಅಂತ ಟ್ರೈನ್ ತುಂಬ ಹೊತ್ತು ಸ್ಟಾಪ್ ಕೊಡಲೇ ಇಲ್ಲ, ಓಡ್ಕೊಂಡು ಬಂದು ತಂದು ಕೊಟ್ಟರು. ಇರೋದಿಬ್ಬರೇ, ಬಟ್ ಬೆಳಗ್ಗೆನೇ ಬೇಗ ಇದ್ದು ನಮ್ಮಷ್ಟು ಜನಕ್ಕೆ ಟಿಫನ್ ಮಾಡಿ ತಂದು ಕೊಟ್ಟರು. ತುಂಬ ಖುಷಿ ಆಯಿತು. ಎಲ್ಲರ ಮನೇಲೂ ಗಂಡು ಮಕ್ಕಳು ಹೀಗೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇವಾಗ ಅತ್ತೆ ಎಲ್ಲ ಮಿಕ್ಸ್ ಮಾಡಿಕೊಡ್ತಾ ಇದ್ದಾರೆ. ಬಿಸಿ ಬಿಸಿ ಪಲಾವ್ ತಿಂದು ಜರ್ನಿನ ಕಂಟಿನ್ಯೂ ಮಾಡೋಣ. ಇಷ್ಟ ಆಗಿತ್ತು ನಮ್ಮ ಮಂತ್ರಾಲಯದ ಜರ್ನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ. ಇನ್ನೂ ಇಷ್ಟ ಆಗಿದ್ರೆ ಒಳ್ಳೊಳ್ಳೆ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಕೊತ್ತಂಬರಿ ಸೊಪ್ಪು ಬರ್ತವ್ರೆ.